ರಾಜಕೀಯ ನಾಯಕ ಬಂದು ಭಾಷಣ ಮಾಡಿದ್ರು, ಕಾರ್ಯಕ್ರಮ ಮುಗಿಯಿತು. ಕಾರ್ಯಕ್ರಮ ಮುಗಿದ 2 ದಿನಗಳ ನಂತರ ಅದೇ ಜಾಗವನ್ನು ಶುದ್ಧೀಕರಣ ಮಾಡಲಾಗಿತ್ತು ಮತ್ತು ಗಂಗಾಜಲವನ್ನು ಸಿಂಪಡಿಸಿ ಹವನಗಳನ್ನು ಮಾಡಿದ್ರು ಅಂತ ವೈರಲ್ ಆಗ್ತಿದೆ ಸುದ್ದಿ. ಹಾಗಾದ್ರೆ ಆ ಜಾಗಕ್ಕೆ ಯಾಕೆ ಶುದ್ಧೀಕರಣ ಮಾಡಿದ್ರು? ಅಷ್ಟಕ್ಕೂ ಆ ಜಾಗ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಷ್ಟೇ ಸೀಮಿತವಾಗಿತ್ತ ಅಥವಾ ಜಾತಿ ತಾರತಮ್ಯ ಆರೋಪವಿದೆಯಾ? ಇದರ ಸಂಪೂರ್ಣ ಮಾಹಿತಿಯನ್ನು ನಾ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 18. ನಾನು ಸಲ್ಮಾನ್ ಲಾ. ಮೊದಲು ಘಟನೆ ನಡೆದಿದ್ದು ಎಲ್ಲಿ? ಈ ಘಟನೆ ನಡೆದಿರುವುದು ಉತ್ತರಾಖಂಡದ ಹಲ್ದ್ವಾನಿಯ ರಾಮಲೀಲಾ ಮೈದಾನದಲ್ಲಿ. ಆಗಸ್ಟ್ 8ರಂದು ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೇ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ನ ವಿಜಯ ಶಂಖನಾದ ರ್ಯಾಲಿಯಲ್ಲಿ ಭಾಗವಹಿಸಿ ಭಾಷಣ ಮಾಡಿದ್ದರು. ಕಾಂಗ್ರೆಸ್ನ ಮುಂದಿನ ರಾಜಕೀಯ ಚಟುವಟಿಕೆಗಳ ಭಾಗವಾಗಿ ಈ ಕಾರ್ಯಕ್ರಮ ನಡೆದಿತ್ತು. ಖರ್ಗೆ ಅವರ ಜೊತೆಗೆ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ಆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಆದರೆ ರ್ಯಾಲಿ ಮುಗಿದ 2 ದಿನಗಳ ನಂತರ ನಡೆದ ಘಟನೆ ಈಗ ಎಲ್ಲರ ಗಮನ ಸೆಳೆದಿದೆ. ಅಸಲಿ ವಿವಾದ ಶುರುವಾಗಿದ್ದು ಎಲ್ಲಿಂದ? ಆಗಸ್ಟ್ 10ರಂದು ಶ್ರೀರಾಮ ಸೇನಾ ಧರ್ಮಾರ್ಥ ಸೇವಾ ನ್ಯಾಸಕ್ಕೆ ಸಂಬಂಧಿಸಿದವರು ರಾಮಲೀಲಾ ಮೈದಾನದಲ್ಲಿ ಶುದ್ಧೀಕರಣ ಹವನ ನಡೆಸಿದರು ಎಂದು ವರದಿಯಾಗಿದೆ. ಹವನ ನಡೆಸಿ ಗಂಗಾಜಲ ಸಿಂಪಡಿಸಿ ಸ್ಥಳವನ್ನು ಶುದ್ಧೀಕರಿಸಲಾಯಿತು ಎಂಬ ವಿಚಾರವೂ ಹೊರಬಂದಿದೆ. ಇದಾದ ಬಳಿಕ ಈ ಘಟನೆ ಸಾಮಾಜಿಕ ಜಾಲತಾಣದಿಂದ ಹಿಡಿದು ರಾಜಕೀಯ ವಲಯದವರೆಗೂ ಭಾರೀ ಚರ್ಚೆಗೆ ಕಾರಣವಾಯಿತು. ಆದರೆ ಯಾಕೆ ಶುದ್ಧೀಕರಣ ಮಾಡಿದರು? ಇಲ್ಲೇ ಇದೆ ಈ ಸುದ್ದಿಯ ಪ್ರಮುಖ ಟ್ವಿಸ್ಟ್. ಕಾಂಗ್ರೆಸ್ ನಾಯಕರು ಹೇಳುತ್ತಿರುವ ಮಾತು ಒಂದಾದರೆ, ಶುದ್ಧೀಕರಣ ನಡೆಸಿದ ಸಂಘಟನೆ ಹೇಳುತ್ತಿರುವ ಕಾರಣ ಮತ್ತೊಂದು. ಕಾಂಗ್ರೆಸ್ನ ಆರೋಪ ಏನು ಹಾಗಾದರೆ? ಖರ್ಗೆ ಅವರು ದಲಿತ ಸಮುದಾಯಕ್ಕೆ ಸೇರಿದ ನಾಯಕ. ಅವರ ಕಾರ್ಯಕ್ರಮದ ನಂತರ ಮೈದಾನವನ್ನು ಶುದ್ಧೀಕರಿಸುವುದು ಜಾತಿ ಆಧಾರಿತ ತಾರತಮ್ಯದ ಮನೋಭಾವವನ್ನು ತೋರಿಸುತ್ತದೆ ಎಂದು ಕಾಂಗ್ರೆಸ್ ಆರೋಪಿಸಿದೆ. ಖರ್ಗೆ ಅವರು ಕೂಡ ಈ ವಿಚಾರವನ್ನು ರಾಜ್ಯಸಭೆಗೆ ಪ್ರಸ್ತಾಪಿಸಿದ್ದಾರೆ. ತಮ್ಮ ಭಾಷಣ ನಡೆದ ಸ್ಥಳವನ್ನು ತಮ್ಮ ಉಪಸ್ಥಿತಿಯ ನಂತರ ಶುದ್ಧೀಕರಿಸುವ ಘಟನೆ ಅಸ್ಪೃಶ್ಯತೆಯ ನೋವನ್ನು ನೆನಪಿಸಿದೆ ಎಂದು ಅವರು ಹೇಳಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಆದರೆ ಶುದ್ಧೀಕರಣ ಮಾಡಿದವರು ಏನು ಹೇಳುತ್ತಾರೆ? ಇದು ಇಲ್ಲಿ ಇನ್ನೊಂದು ಪ್ರಮುಖ ಅಂಶ. ಶ್ರೀರಾಮ ಸೇನೆ ಪರವಾಗಿ ಕೇಳಿಬಂದಿರುವ ಹೇಳಿಕೆಯ ಪ್ರಕಾರ ಖರ್ಗೆ ಅವರ ಜಾತಿಯ ಕಾರಣಕ್ಕಾಗಿ ಶುದ್ಧೀಕರಣ ಮಾಡಿಲ್ಲ ಎಂಬ ವಾದವಿದೆ. ಅವರ ಪ್ರಕಾರ ರಾಮಲೀಲಾ ಮೈದಾನವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಸ್ಥಳ. ರ್ಯಾಲಿಯಲ್ಲಿ ಕೆಲವು ಆಕ್ಷೇಪಾರ್ಹ ಘೋಷಣೆಗಳು ಕೇಳಿಬಂದಿದ್ದವು ಮತ್ತು ರಾಮಲೀಲಾ ಮೈದಾನವನ್ನು ರಾಜಕೀಯ ಕಾರ್ಯಕ್ರಮಕ್ಕೆ ಬಳಸಿರುವುದಕ್ಕೂ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ವರದಿಯಾಗಿದೆ. ಹೀಗಾಗಿ ಅವರ ವಾದ ಇದು ಜಾತಿಯ ವಿಚಾರವಲ್ಲ, ಧಾರ್ಮಿಕ ಭಾವನೆ ಮತ್ತು ರಾಮಲೀಲಾ ಮೈದಾನದ ಸ್ವರೂಪಕ್ಕೆ ಸಂಬಂಧಿಸಿದ ವಿಚಾರ ಎಂದು. ಇದು ಜಾತಿಯ ವಿಚಾರವಲ್ಲ, ಧಾರ್ಮಿಕ ಭಾವನೆ ಮತ್ತು ರಾಮಲೀಲಾ ಮೈದಾನದ ಸ್ವರೂಪಕ್ಕೆ ಸಂಬಂಧಿಸಿದ ವಿಚಾರ. ಅಂದರೆ ಒಂದು ಘಟನೆಗೆ 2 ವಿಭಿನ್ನ ವಿವರಣೆಗಳು. ಹಾಗಾದರೆ ಬಿಜೆಪಿ ಏನು ಹೇಳಿದೆ? ಈ ವಿವಾದದಲ್ಲಿ ಬಿಜೆಪಿ ಹೆಸರು ಕೂಡ ಕೇಳಿಬಂದಿದೆ. ಕೇಂದ್ರ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ JP ನಡ್ಡಾ ಈ ಘಟನೆಗೆ ಬಿಜೆಪಿಗೆ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದ್ದಾರೆ. ಅದೇ ವೇಳೆ ಘಟನೆ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ರಾಜ್ಯಸಭೆಯಲ್ಲಿ ಭರವಸೆ ನೀಡಿದ್ದಾರೆ. ಕೊನೆಯಲ್ಲಿ ಹೇಳೋದಾದರೆ, ರಾಮಲೀಲಾ ಮೈದಾನದಲ್ಲಿ ನಡೆದದ್ದು ನಿಜವಾಗಿಯೂ ಧಾರ್ಮಿಕ ಆಚರಣೆಯಾ ಅಥವಾ ಜಾತಿ ತಾರತಮ್ಯದ ಸಂಕೇತವಾ? ಈ ಪ್ರಶ್ನೆಗೆ ಉತ್ತರವನ್ನು ಜನರ ಮುಂದೆ ಸತ್ಯಾಂಶಗಳ ಆಧಾರದ ಮೇಲೆ ಇಡುವುದು ಅತ್ಯಂತ ಮುಖ್ಯ. ಯಾಕಂದರೆ ರಾಜಕೀಯ ಬೇರೆ, ಧರ್ಮ ಬೇರೆ, ಜಾತಿ ಬೇರೆ. ಆದರೆ ಸಮಾನತೆ ಮತ್ತು ಗೌರವ ಎಲ್ಲರಿಗೂ ಒಂದೇ ಆಗಿರಬೇಕು. ಈ ವಿವಾದ ಸತ್ಯ ಏನು ಅನ್ನೋದು ತನಿಖೆಯಿಂದ ಸ್ಪಷ್ಟವಾಗಬೇಕಿದೆ. ಇದು ಹಲ್ದ್ವಾನಿಯ ರಾಮಲೀಲಾ ಮೈದಾನದಲ್ಲಿ ಖರ್ಗೆ ರ್ಯಾಲಿ ಬಳಿಕ ನಡೆದ ಶುದ್ಧೀಕರಣದ ವಿವಾದದ ಸಂಪೂರ್ಣ ಮಾಹಿತಿಯಾಗಿತ್ತು.
ವೀಕ್ಷಕರೇ, ನೋಡಿದ್ರಲ್ಲ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ನಿಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಡಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 18. ನಾನು ಸಲ್ಮಾನ್ ದಾಫ್. ನಮಸ್ಕಾರ.